ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನಿವತ್ತು ನಿಮಗೆ ಕಾಯಿ ಗೊಜ್ಜು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈಸಿಯಾಗಿ ಪಟಾಪಟ್ ಅಂತ ಮಾಡ್ಕೋಬೋದು. ಹಾಗೆ ಯಾವುದೇ ರೀತಿ ತರಕಾರಿಗಳಿಲ್ಲದೆ ಮನೆಯಲ್ಲೇ ಒಂದು ಕಾಯಿ ಇದ್ದರೆ ಸಾಕು, ಈಸಿಯಾಗಿ ಒಂದು ದಿನ ಏನು ಮಾಡ್ಬೋದು, ನೀವು ಕಳಿಬೋದು. ಆ ರೀತಿಯಾಗಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಅಂತ, ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ತೊಗೋಬೇಕು. ಅದನ್ನು ಚೆನ್ನಾಗಿ ಕೆಂಪುಗಾಗೋ ಥರ ಹುರ್ಕೋಬೇಕು. ಆಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಕೊತ್ತಂಬರಿ, ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ನೆಕ್ಸ್ಟು ಈರುಳ್ಳಿ, ಹಾಗೆ ಕರಿಬೇವಿನ ಸೊಪ್ಪು, ಅರ್ಧ ಈರುಳ್ಳಿ, ಹಾಗೆ 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ನಿಧಾನವಾಗಿ ಫಸ್ಟು ಕಾಳುಗಳನ್ನೆಲ್ಲ ಫ್ರೈ ಮಾಡ್ಕೊಳ್ರಿ, ಹಾಗೆ ಡ್ರೈ ಆಗಿ. ಆಮೇಲೆ ಸ್ವಲ್ಪ ಎಣ್ಣೆಯನ್ನು 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ, ಆವಾಗ ಗೊತ್ತಾಗುತ್ತೆ ಅದು ಫ್ರೈ ಆಗಿರೋವಂಥದ್ದು. ಹಾಗೆ ಇದು ಏನು ಬೇಡ, ತರಕಾರಿ ಇಲ್ಲ ಅಂದರೂ ನೀವು ಒಂದು ದಿನ ಇವತ್ತು ಮ್ಯಾನೇಜ್ ಮಾಡ್ಬೋದು. ಆ ರೀತಿಯಾಗಿ ಇವತ್ತು ತರಕಾರಿ ಯಾರು ತರ್ತಾರೆ ಅಥವಾ ತರಕಾರಿ ತರೋಕ್ಕಾಗದೇ ಇದ್ದಾಗ ಈ ರೀತಿಯಾಗಿ ನೀವು ದೋಸೆಗೂ ಮಾಡ್ಕೋಬೋದು, ಹಾಗೆ ರೈಸಿಗೂ ಮಾಡ್ಕೋಬೋದು. 2 in 1 ಆಗಿ ಒಂದೇ ಮಾಡಿಕೊಂಡ್ರೆ ಎರಡಕ್ಕೂ ಮ್ಯಾನೇಜ್ ಮಾಡ್ಬೋದು. ಹೇಗೆಂದರೆ ಇದನ್ನ ಕನ್ಸಿಸ್ಟೆನ್ಸಿ ನೋಡ್ಕೊಬಿಟ್ಟು ನೀರು ಎಷ್ಟು ಹಾಕ್ಕೋಬೇಕು ಅಂತ ಹೇಳಿ, ದೋಸೆಗೆ ಬೇಕಾದರೆ ದೋಸೆಗೆ, ರೈಸಿಗೆ ಬೇಕಾದರೆ ರೈಸಿಗೆ ಮಾಡ್ಕೋಬೋದು. ಇಷ್ಟು ಮಸಾಲೆ ರೆಡಿ ಮಾಡಿಕೊಂಡು ಇದಕ್ಕೆ ಒಂದು ಕಾಯನ್ನು ನಾವೇನು ಮಾಡ್ಕೊಂಡಿದ್ದೀನಿ ಅಂದರೆ, ಒಂದು ಹೊಳಕೆ ಕಾಯನ್ನು ತುರ್ಕೊಂಡು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಖಾರ, ಖಾರದ ಪುಡಿ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಮಾಡ್ಕೋಬೋದು ಕ್ವಾಂಟಿಟಿ. ಹಾಗೆ ಸ್ವಲ್ಪ ಅರಶಿನ, ನೆಕ್ಸ್ಟು ಹುಣಸೆಹಣ್ಣನ್ನು ಹಾಕಬೇಕು. ಇದಕ್ಕೆ ಟೇಸ್ಟು ಹುಣಸೆಹಣ್ಣು ಹಾಕಿದರೆ ರುಚಿ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇದಿಷ್ಟನ್ನು ನಾನೇನು ಮಾಡ್ಕೋಬೇಕು, ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದಿಷ್ಟೇ ಐಟಮ್ಸ್ಗಳು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನುಣ್ಣಗಾಗ್ತವೆ, ಫೈನ್ ಹಾಕಬೇಕು ಪೇಸ್ಟ್, ಅಷ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೆಕ್ಸ್ಟ್ ಅದೇ ಪ್ಯಾನ್ಗೆ ನಾನೇನು ಮಾಡ್ತಾಯಿದ್ದೀನಿ, 1 2 ಟೇಬಲ್ ಸ್ಪೂನಷ್ಟು ಒಗ್ಗರಣೆನ ರೆಡಿ ಮಾಡ್ಕೋಬೇಕು. ಎಣ್ಣೆಯನ್ನು ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಬೇವಿನ ಸೊಪ್ಪು, ಇದೆಲ್ಲ ಒಗ್ಗರಣೆನ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕ್ಕೊಂಡ್ರೆ ಸಖತ್ ಟೇಸ್ಟ್ ಬರುತ್ತೆ, ಅಂದರೆ ಬಾಯಿಗೆ ಸಿಗ್ತಾ ಇರುತ್ತೆ, ಆವಾಗ ರುಚಿ ಕೊಡುತ್ತೆ. ಬೇಕಾದರೆ 1 ಟೊಮೊಟೊವನ್ನು ಕೂಡ ಬೇಕಾದರೂ ಹಾಕ್ಕೋಬೋದು. ನೆಕ್ಸ್ಟ್ ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಏನು ಮಾಡಿದ್ದೀನಿ ಮಸಾಲೆಯನ್ನು ಇದಕ್ಕೆ ಸೇರಿಸಿದ್ದೀನಿ. ನೀರನ್ನು ಕೂಡ ಎಷ್ಟು ಬೇಕಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು, ಸ್ವಲ್ಪ ದಪ್ಪ ಬೇಕು ಅಂದರೆ ನೀವು ದೋಸೆಗೆ ಅಥವಾ ರೈಸಿಗಾದರೆ ಸ್ವಲ್ಪ ತೆಳು ಮಾಡ್ಕೋಬೋದು, ದೋಸೆಗಾದರೆ ಸ್ವಲ್ಪ ದಪ್ಪ ಮಾಡ್ಕೋಬೋದು. ಅಷ್ಟು ನೋಡ್ಕೊಬಿಟ್ಟು ನೀರನ್ನು ಇದಕ್ಕೆ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ನೆಕ್ಸ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸಬೇಕು. ಸಖತ್ ಟೇಸ್ಟ್ ಆಗುತ್ತೆ. ಹಾಗೆ ಏನು ಅದ್ರ ಜೊತೆಗೆ ಹಪ್ಪಳವನ್ನು ಕರ್ಕೊಂಡು ರೈಸ್ ಜೊತೆಗೆ ಊಟ ಮಾಡಿದ್ರಂತೂ ಸಖತ್ತು ರುಚಿ ಕೊಡುತ್ತೆ. ಹಾಗೆ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಚೆನ್ನಾಗಿ ಕುದಿಬೇಕು, ಇದು ಕುದ್ದು ಈ ಕಲರ್ ಬರುತ್ತೆ, ಗೊತ್ತಾಗುತ್ತೆ. ನೆಕ್ಸ್ಟ್ ಇದನ್ನು ನೀವೇನು ಮಾಡ್ಕೋಬೋದು, ರೈಸಿಗೆ ಸರ್ವ್ ಮಾಡ್ಕೋಬೋದು. ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ, ಸಖತ್ತು ರುಚಿ ಇರುತ್ತೆ. ಜೊತೆಗೆ ಒಂದೇ ಸಾಂಬಾರು ರೀತಿ ಮಾಡಿಕೊಂಡ್ರೆ ದೋಸೆಗೂ ಆಗುತ್ತೆ, ಹಾಗೆ ರೈಸಿಗೂ ಆಗುತ್ತೆ. ಓಕೆ, ಥ್ಯಾಂಕ್ ಯು.